ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮ್ಮನ್ನ ಒಂದು ಸುಂದರವಾದ ದೇವಾಲಯಕ್ಕೆ ಕರ್ಕೊಂಡು ಬಂದೀನಿ. ಅದು ಒಂದು ಶಕ್ತಿಪೀಠದಲ್ಲಿ ಒಂದಾಗಿರುವಂತ ಒಂದು ದೇವಾಲಯಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅದು ನಮ್ಮ ನೆರೆ ರಾಜ್ಯದಲ್ಲಿ ಇರುವಂತ ಒಂದು ಶಕ್ತಿಪೀಠ. ಅದು ಯಾವುದಂದ್ರೆ ಮಹಾರಾಷ್ಟ್ರದಲ್ಲಿ ಸುಮಾರು 4 ಶಕ್ತಿಪೀಠಗಳಿದೆ. ಆ ಶಕ್ತಿಪೀಠದಲ್ಲಿ ಒಂದಾಗಿರುವಂತದ್ದು ತುಳಜಾಪುರದಲ್ಲಿ ತುಳಜಾ ಭವಾನಿ ದೇವಸ್ಥಾನಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ನೋಡ್ರಿ, ಇದು 12ನೇ ಶತಮಾನದಲ್ಲಿ ಕದಂಬ ವಂಶಸ್ಥರಾದಂತಹ ಮಹಾಬಲೇಶ್ವರ ಒಬ್ಬ ರಾಜನು ಇದನ್ನ ನಿರ್ಮಿಸಿದ್ದು. ಇದ್ರ ಉದ್ಭವ ಮೂರ್ತಿಯಾಗಿದೆ. ಈ ಶಕ್ತಿಪೀಠ ಒಂದು ಅದ್ಭುತವಾದಂತಹ ಒಂದು ಶಕ್ತಿಪೀಠ. ಹಾಗಾದ್ರೆ ಬನ್ನಿ, ಈಗ ನಿಮ್ಗೆ ಈ ದೇವಸ್ಥಾನದ ಪರಿಚಯದ ಬಗ್ಗೆ ತೋರಿಸ್ಕೊಡ್ಲಿಕ್ಕೆ ಹೊಂಟಿದ್ದೇನೆ. ಮಹಾರಾಷ್ಟ್ರದ ಸಾರಾಸಿವ ಜಿಲ್ಲೆಯ ತುಳಜಾಪುರದಲ್ಲಿರುವ ಬಾಲ್ಘಾಟ್ ಬೆಟ್ಟದ ತಪ್ಪಲಿನಲ್ಲಿ ಈ ದೇವಾಲಯ ಇದೆ. ಈ ದೇವತೆ ಸ್ವಯಂ ಉದ್ಭವವಾಗಿರುವಂತ ಒಂದು ಸ್ಥಳ ಅದು ತುಳಜಾಪುರದ ತುಳಜಾ ಭವಾನಿ. ಹಾಗಾದ್ರೆ ಬನ್ನಿ, ಇಲ್ಲಿ ಪ್ರತಿಯೊಂದು ವಿಶೇಷವನ್ನ ತೋರಿಸ್ಕೊಂತ ಇದರ ಇತಿಹಾಸವನ್ನ ನಾವು ಕೆದ್ಕೋಣ. ಈಗ ಇಲ್ಲಿ ಒಂದು ವಿಶೇಷ ಏನಂದ್ರೆ, ಗೋವಿನ ಬಾಯಿಯಲ್ಲಿ ಬರುವಂತಹ ಒಂದು ನೀರಿನಿಂದ ನಮ್ಮ ಪುಣ್ಯವನ್ನ ನಾವು ಪಡಿತೀವಿ ಅಂತ ಅನ್ಲಾಗ್ತದೆ. ಹಾಗಾದ್ರೆ ಬನ್ನಿ, ಆ ಸ್ಥಳ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ಲಿಕ್ಕೆ ಈಗ ಕರ್ಕೊಂಡು ಹೊಂಟಿದ್ದೇನೆ. ಈ ದೇವಾಲಯದಲ್ಲಿ ಹಲವಾರು ವಿಶೇಷಗಳಿದೆ. ಅದರಲ್ಲೂ ಇದು ಕೂಡ ಒಂದು. ಗೋವಿನ ಬಾಯಿನಲ್ಲಿ ನೀರು ಬರ್ತದೆ. ಇದನ್ನು ನಾವು ಮಡಿ ಆಗ್ಲಿಕ್ಕೋಸ್ಕರ ತಮ್ಮ ತಲೆಯ ಮೇಲೆ ಕೈಕಾಲುಗಳನ್ನು ತೊಳೆದು ಮುಖವನ್ನು ತೊಳ್ಕೊಂಡು ದೇವಾಲಯದ ಕಡೆ ನಾವು ಹೊರಡ್ಬೋದು. ಇದನ್ನು ನೋಡುವುದು ಒಂಥರ ಖುಷಿ ಅನಿಸುತ್ತೆ, ಮಕ್ಕಳಿಗೂ ಕೂಡ ಒಂಥರ ಒಳ್ಳೆಯದು. ಮತ್ತು ಗಂಗಾ ಮಾತೆಯನ್ನು ತಲೆ ಮೇಲೆ ಹಾಕೊಂಡು ನಾವು ದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಮೂಕ ದರ್ಶನ ಮತ್ತು ಧರ್ಮ ದರ್ಶನ ಅಂತಿದೆ. ಅದರಲ್ಲಿ ನಾವು ಮೂಕ ದರ್ಶನ ಅಂದರೆ ದೂರದಿಂದ ಬರೀ ಮುಖವನ್ನು ನೋಡಿ ಬರೋದು. ಧರ್ಮ ದರ್ಶನ ಅಂದರೆ ನಿಯರ್ ಹೋಗಿ ನಾವು ನೋಡುವಂಥದ್ದು. ಸ್ನೇಹಿತರೆ, ನಾನು ಆಗ್ಲೇ ಹಲವಾರು ಬಾರಿ ಹೇಳಿದ್ದೀನಿ, ಇದು ಉದ್ಭವ ಮೂರ್ತಿ ಅಂತ. ಈ ಉದ್ಭವ ಮೂರ್ತಿಯು ಬೆಣಚು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು. ಇದು 8 ಕೈಗಳಲ್ಲಿ ಹೊಂದಿದೆ. ಅದರಲ್ಲಿ ಆಯುಧಗಳು ಮತ್ತು ಮಹಿಷಾಸುರನ ಒಂದು ತಲೆಯನ್ನು ಹಿಡಿದಿರುವಂತಹ ಒಂದು ಉದ್ಭವ ಮೂರ್ತಿ ಇದು. ನೀವು ಈ ಬೋರ್ಡ್ಗಳನ್ನು ಕೂಡ ನಾವು ಗಮನಿಸ್ಬೋದು. ಈ ಬೋರ್ಡ್ಗಳು ಇಲ್ಲಿ ಹಲವಾರು ಜನ ಮೋಸ ಮಾಡ್ತಾರೆ ಅಂತ ಕನ್ನಡದಲ್ಲೂ ಕೂಡ ಹಾಕಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವಂತಹ ದೇವಾಲಯ ಈ ಶಕ್ತಿಪೀಠವೇ ತುಳಜಾ ಭವಾನಿ. ಇದು ಮರಾಠರ ಆರಾಧ್ಯ ದೇವತೆ ಮತ್ತು ಶಿವಾಜಿ ಮಹಾರಾಜರಿಗೆ ತನ್ನ ಖಡ್ಗವನ್ನು ನೀಡಿದಂತ ಮಾತೆ. ಇಲ್ಲಿ ಕ್ಯೂ ಅಲ್ಲಿ ಹೋಗುದು ಒಂಥರ ವಿಶೇಷ. ಯಾಕಂದ್ರೆ ನಾವು ಬಿಲ್ಡಿಂಗ್ ಅಲ್ಲಿ ಹತ್ತುತ್ತೀವಿ. ಬಿಲ್ಡಿಂಗ್ ಅಲ್ಲಿ ನಾವು ಹೋಗಿ ಆಮೇಲೆ ದೇವರ ದರ್ಶನಕ್ಕೆ ಹೋಗ್ತೀವಿ. ನಾವಿರುವಂಥದ್ದು ಈಗ 3ನೇ ಮಹಡಿಯಿಂದ ನಾವು ಹೋಗಿ ದರ್ಶನಕ್ಕೆ ಹೋಗ್ಬೇಕು ನಾವಾಗ್ತದೆ. ಇಲ್ಲಿ ನೋಡದೆ ಒಂಥರ ವಿಶೇಷ ಅನಿಸುತ್ತೆ. ನಾವು ಕ್ಯೂ ಅಲ್ಲಿ ಹೋಗೋದೇ ಒಂದು ವಿಶೇಷ. ಯಾಕಂದ್ರೆ ಈ ಥರ ನಾ ಎಲ್ಲೂ ನೋಡಿರಲಿಲ್ಲ, ಇದೆ ಫಸ್ಟು. ಅದರಿಂದ ನನಗೆ ವಿಶೇಷ ಅನ್ನಿಸ್ತು. ದೇವಾಲಯಗಳಲ್ಲಿ ಈ ಕೆಳಗಡೆಯಿಂದ ಮೇಲ್ಗಡೆ ಹೋದರೆ ಇಲ್ಲಿ ಮೇಲಿಂದ ಕೆಳಗಡೆ ಹೋಗೋದಾಗ್ತದೆ. ಅದೇ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿಂದ ದರ್ಶನ ಮುಗಿಸಿ ನಾವು ಹೊರಗಡೆ ಬಂದರೆ ಅಲ್ಲಿ ಇರುವಂಥ ಶಕ್ತಿ ಪೀಠಗಳನ್ನು ನಾವು ಅಲ್ಲಿ ನೋಡ್ಬೋದು. ಹಲವಾರು ಶಕ್ತಿ ಪೀಠಗಳ ಒಂದು ದೇವತೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಇನ್ನೇನಂದರೆ, ಈ ಆರಾಧ್ಯ ದೇವತೆಯ ಒಂದು ಕುಲ ಬಂದವರು ಏನಿದ್ದಾರೆ, ತಮ್ಮ ಮದುವೆ ಉತ್ಸವಗಳಾಗಲಿ ಯಾವುದೇ ಶುಭ ಕಾರ್ಯಗಳಾಗಬೇಕಂದ್ರೆ ಇಲ್ಲಿ ಬಂದು ಆ ದೇವತೆಗೆ ಎಡೆಯನ್ನು ಇಟ್ಟು ಇಲ್ಲಿ ತಮ್ಮ ಕಾರ್ಯಗಳನ್ನು ಮುಂದುವರಿಸ್ತಾರೆ ಅನ್ನೋದು ಒಂದು ವಿಶೇಷ. ಮತ್ತು ಇಲ್ಲಿ ಆರಾಮಾಗಿ ನಾವು ಭಟ್ಟರ ಕಡೆನೇ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು. ನೀವು ನೋಡ್ತಾ ಇರುವಂಥ ನೈವೇದ್ಯ ಮಾಡಲಿಕ್ಕೋಸ್ಕರನೇ ಇರುವಂಥದ್ದು. ಇಲ್ಲಿಂದ ಸುತ್ತಲೂ ನಾವು ವಿಶ್ರಾಂತಿ ಪಡಿಲಿಕ್ಕೂ ಕೂಡ ವ್ಯವಸ್ಥೆಗಳಿದೆ. ಆದರೆ ಇಲ್ಲೇನು ನನಗೆ ಮೋಸ ಕಂಡಿದ್ದಂದರೆ, ಪ್ರಸಾದವನ್ನು ನೈವೇದ್ಯ ಕೊಡ್ತಾರೆ ಅಂತ ಅಂದು ಆ ಸ್ಕ್ರೀನಲ್ಲಿ ಬರುವಂಥ ದೇವತೆಗೆ ಪೂಜೆ ಮಾಡಿದೆ ನೈವೇದ್ಯ ಅಂತ ಹೇಳ್ತಾರೆ. ಅದು ಒಂದು ಸ್ವಲ್ಪ ನನಗೆ ಮುಜುಗರ ಅನ್ನಿಸ್ತು. ಇದ್ರೆ ನೀವೇನಾದರೂ ಶಕ್ತಿಪೀಠಗಳಿಗೆ ಭೇಟಿ ನೀಡ್ತಾ ಇದ್ದರೆ ಖಂಡಿತವಾಗೂ ತುಳಜಾಪುರಕ್ಕೆ ನೋಡಿ. ತುಂಬ ಸುಂದರವಾದಂತಹ ದೇವಾಲಯ. ಮತ್ತು ಇದನ್ನು ನೋಡಿ ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಥರದ ಹಲವಾರು ದೇವಾಲಯಗಳನ್ನು ನಿಮಗೆ ತೋರಿಸ್ಲಿಕ್ಕೆ ನಾ ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಅದರಿಂದ ಖಂಡಿತವಾಗೂ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶಕ್ತಿಪೀಠಗಳಲ್ಲಿ ಇದು 2ನೇ ಶಕ್ತಿಪೀಠ ಅಂತ ಕರೆಯಲಾಗ್ತದೆ.